ಹಲೋ ಹಾಯ್ ಡಿಯರ್ಸ್, ನಾನು ನಿಮ್ಮ ನಿರ್ಮಲಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ 110 ಅನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ನಮ್ಮ ಸತ್ಯನಿಗೆ ಅವಳ ಹಳೆಯ ಕಷ್ಟಗಳೇನಿತ್ತು ಹಾಗೆ ಅದನ್ನು ಮೆಲುಕು ಹಾಕ್ತಾ ಇದ್ದಾಳೆ. ಹಾಗೆ ಹಳೆಯ ನೆನಪುಗಳು, ಹಾಗೆ ನಮ್ಮ ನಿತ್ಯಳ ಅಪ್ಪ ಅಮ್ಮ ಸತ್ಯಾಗೆ ಏನಾಯಿತು ಅನ್ನೋದನ್ನು ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಿಕಾಸ್ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಾನು ನಿರೀಕ್ಷೆ ಮಾಡ್ತಾನೆ ಇರ್ತೀನಿ. ನಿಮ್ಮಿಂದ ಒಂದು ಸಬ್ಸ್ಕ್ರೈಬ್ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡೋದು. ಸೊ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಎಪಿಸೋಡ್ 110. ಫುಲ್ ಸ್ಟಾಪ್ ಇಟ್ಟಿದ್ದು ವಿಧಿ ಅಲ್ಲ. ನಿತ್ಯ ಮುಗಿಸ್ತಾಳೆ ಅನ್ನೋಕೆ ನಾನು ಅವಳಿಗೆ ಏನು ಮಾಡಿದ್ದೀನಿ ಅಂಕಲ್? ಅವತ್ತೇ ಅಪ್ಪ ಆಸ್ತಿನೆಲ್ಲ ಅವಳಿಗೆ ಬರ್ಕೊಟ್ರಲ್ವಾ, ಮತ್ತು ಇನ್ನೇನು ಅವಳಿಗೆ ಅಂದ್ಲು ಉಮಾಪತಿ ನಗ್ತಾ. ನಿತ್ಯ, ಆಟ ಶುರುವಾಗಿದ್ದೆ ಅಲ್ಲಿಂದ ಕಣಮ್ಮ. ಅವತ್ತು ನೀವು ಅಂದ್ಕೊಂಡಾಗೆ ಶಾಮಣ್ಣ ಆಸ್ತಿ ಪೇಪರ್ಸ್ ಮೇಲೆ ಸೈನ್ ಮಾಡಿ ಕೊಟ್ಟು ಹೋದ ಅಂದ್ಕೊಂಡ್ರಾ? ಇಲ್ಲ, ಐ ಸೈನ್ ಯೂಸ್ಲೆಸ್ ಅಂದರು. ನಿತ್ಯ, ಏನು ಸೈನ್ ಯೂಸ್ಲೆಸ್? ಏನು ಹೇಳ್ತಾ ಇದ್ದೀರಾ ಅಂಕಲ್? ಅಂದರೆ ನಮ್ಮ ಎಸ್ಟೇಟ್? ಉಮಾಪತಿ, ಹೌದು, ನಿಮ್ಮ ಪ್ರಾಪರ್ಟೀಸ್ ಎಲ್ಲ ಸುರಕ್ಷಿತವಾಗಿವೆ. ಅವತ್ತು ಒಂದಿನ ನಿಮ್ಮಪ್ಪ ನಿಮ್ಮ ಮನೆಗೆ ತಡವಾಗಿ ಬಂದಿದ್ದರು, ನೆನಪಿದೆಯಾ? ನಿತ್ಯ, ಹೌದು ನೆನಪಿದೆ ಅಂದ್ಲು. ಉಮಾಪತಿ, ಅವತ್ತು ರಾತ್ರಿ ನಿಮ್ಮಪ್ಪ ನಮ್ಮ ಮನೆಗೆ ಬಂದ, ಕನಸಿನ ರೂಪದಲ್ಲಿ. ಉಮಾಪತಿ ಕೇಳಿದ್ರು, ಏನೋ ಶಾಮಣ್ಣ, ಈ ಮಳೇಲಿ ನಿಂತ್ಕೊಂಡು ಬಂದಿದ್ಯಾ ಅಂದರು. ಶಾಮಣ್ಣ, ಎದೆಯೊಳಗಡೆ ಬೆಂಕಿನೇ ಹೊತ್ಕೊಂಡು ಉರಿತಾ ಇರೋವಾಗ ಈ ಮಳೆ ನನ್ನನ್ನು ಏನು ಮಾಡುತ್ತೆ ಉಮಾಪತಿ? ಉಮಾಪತಿ ಮತ್ತು ವಿಮಲ ಆಶ್ಚರ್ಯದಲ್ಲಿ ಅವರನ್ನೇ ನೋಡಿದ್ರು. ಶಾಮಣ್ಣ, ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕಿದೆ ಉಮಾಪತಿ, ದಯವಿಟ್ಟು ನನಗೆ ಸಹಾಯ ಮಾಡು ಅಂತ ಕೇಳಿಕೊಂಡ್ರು. ಆಗ ಉಮಾಪತಿ, ಲೋ ಶಾಮಣ್ಣ, ನಾನು ನಿನ್ನ ಗೆಳೆಯ ಕಣೋ, ನೀನು ನನಗೆ ಇಂಥದ್ದು ಮಾಡು ಅಂತ ಹೇಳಬೇಕು, ಕೇಳ್ಕೊಳ್ಳೋದಲ್ಲ. ಮೊದಲು ವಿಷಯ ಹೇಳಪ್ಪ ಅಂತ ಕೇಳಿದ್ರು. ಅದಕ್ಕೆ ಶಾಮಣ್ಣ, ನೋಡು ಉಮಾಪತಿ, ಆ ಹೆಮ್ಮಾರಿ ಗಂಗೂಬಾಯಿ ಕಣ್ಣು ನಮ್ಮ ಪ್ರಾಪರ್ಟೀಸ್ ಮೇಲೆ ಬಿದ್ದಿದೆ. ಅದು ಅಲ್ಲದೆ ಆ ಪ್ರಾಪರ್ಟೀಸ್ನ ಕೊಡಲಿಲ್ಲ ಅಂದರೆ ನನ್ನ ಹೆಣ್ಮಕ್ಳನ್ನ ಅವಳ ದಂಧೆಗೆ ಹಾಕೋತೀನಿ ಅಂತ ನನ್ನ ಹೆಣ್ಮಕ್ಳು ಹಿಂದೆ ಬಿದ್ದಿದ್ದಾಳೆ. ಅವಳಿಗೆ ಹೆಣ್ಮಕ್ಳು ಅಂದರೆ ಸಾಕು, ವಯಸ್ಸಿನ ಮಿತಿ ಇಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಹೀಗಿರುವಾಗ ನನ್ನ ಹೆಣ್ಮಕ್ಳ ಸುಭದ್ರತೆ ನಾನು ನೋಡಬೇಕಲ್ವೇ? ಹಾಗಂತ ಅನಾಥಾಶ್ರಮಕ್ಕೆ ಮೀಸಲಿದ್ದ ಆಸ್ತಿಯನ್ನು ಈ ಹೆಮ್ಮಾರದಕ್ಕೆ ಕೊಡೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ನಾಳೆ ಬರ್ತೀನಿ, ಪ್ರಾಪರ್ಟೀಸ್ ಪೇಪರ್ ರೆಡಿ ಮಾಡಿಕೊಂಡೆ, ಅದಕ್ಕೆ ಸೈನ್ ಮಾಡಲೇಬೇಕು. ಇಲ್ಲ ಆದಲ್ಲಿ ನಿನ್ನ ಹೆಣ್ಮಕ್ಳನ್ನ ಜೊತೆಗೆ ಎಳ್ಕೊಂಡು ಹೋಗ್ತೀನಿ ಅಂತ ಧಮಕಿ ಹಾಕಿ ಹೋಗಿದ್ದಾಳೆ. ಉಮಾಪತಿ ಅದನ್ನೆಲ್ಲ ಕೇಳಿ, ಇಷ್ಟೆಲ್ಲ ನಡೆದಿದೆಯಾ? ಹಾಗಾದರೆ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಶಾಮಣ್ಣ, ಇದನ್ನೆಲ್ಲ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ ಅಂತ ನನಗೂ ಗೊತ್ತು. ಆದರೆ ನಿನ್ನ ಸ್ನೇಹಿತನಿಗೋಸ್ಕರ ನೀನು ಈ ಕೆಲಸ ಮಾಡಲೇಬೇಕು. ಅದೇನಂದರೆ, ನನ್ನ ಹೆಸರಲ್ಲಿರೋ ಪ್ರಾಪರ್ಟೀಸ್ನೆಲ್ಲ ನನ್ನ ಮಕ್ಕಳಾದ ಸತ್ಯ ನಿತ್ಯರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಬಿಡು, ಮತ್ತು ಒಂದಷ್ಟು ಆಸ್ತಿಯನ್ನು ಅನಾಥಾಶ್ರಮಕ್ಕೆ ಬರೆದ್ಬಿಡು. ಯಾವುದೇ ಕಾರಣಕ್ಕೂ ಆ ರಾಕ್ಷಸಿಗೆ ಇದು ಯಾವುದೂ ಸಿಗದೇ ಇರೋ ಹಾಗೆ ನೋಡ್ಕೊ. ನಾಳೆ ಅವಳು ಬರ್ತಾಳೆ, ಅವಳ ಮುಂದೆ ತೋರ್ಕೆಗೆ ಸಹಿ ಆಗ್ತಂತೆ ಸಹಿ ಮಾಡಿ, ನಾನು ಲಕ್ಷ್ಮಿ ಮತ್ತು ಸತ್ಯ ನಿತ್ಯನ ಕರ್ಕೊಂಡು ಒಂದಷ್ಟು ವರ್ಷ ಇವರೇ ಬಿಟ್ಟು ಹೊರಟು ಹೋಗ್ತೀವಿ. ಆಮೇಲಿಂದು ಮುಂದೆ ನೋಡಿಕೊಂಡ್ರೆ ಆಯಿತು ಅಂತ ಹೇಳಿದರು. ಶಾಮಣ್ಣ ಹೇಳಿದ್ದು ಉಮಾಪತಿಗೆ ಸರಿ ಅನ್ನಿಸ್ತು. ಅವ್ರು ಹೇಳಿದಾಗೆ ರಾತ್ರೋರಾತ್ರಿ ಶಾಮಣ್ಣನ ಹೆಸರಲ್ಲಿದ್ದ ಸರಿಸುಮಾರು 18,000 crores ಬೆಲೆ ಬಾಳೋ ಪ್ರಾಪರ್ಟೀಸ್ನ ಸತ್ಯ ನಿತ್ಯರ ಹೆಸರಿಗೆ ವರ್ಗಾಯಿಸಿದ್ರು. ಮಾರನೇ ದಿನ ಆ ಗಂಗೂಬಾಯಿ ಬಂದು ಶಾಮಣ್ಣನಿಗೆ ಸಹಿ ಹಾಕು ಅಂತ ಒತ್ತಾಯ ಮಾಡಿದಾಗ, ಸಹಿ ಮಾಡಿದ ಹಾಗೆ ಮಾಡಿಬಿಟ್ಟು ಈ ಊರೇ ಬಿಟ್ಟು ಹೋಗೋದ್ರಲ್ಲಿದ್ದರು ಅಂತ ಹೇಳ್ತಾ ಅಲ್ಲಿಗೆ ಸ್ಟಾಪ್ ಮಾಡಿ ಮೌನ ತಾಳಿದ್ರು. ಅದನ್ನು ಕೇಳ್ತಾ ಇದೆಯಾ ನಿತ್ಯ ಕಣ್ಣು ತುಂಬಿಕೊಂಡು. ಅಷ್ಟರಲ್ಲಿ ಆ ವಿಧಿ ನಮ್ಮಪ್ಪ ಅಮ್ಮನ್ನ ಬದುಕೋಗಿ ಬಿಡಲಿಲ್ಲ. ನಾವೊಂದು ಬಗೆದ್ರೆ ದೈವ ಒಂದು ಬಗೆತಂತೆ ಅನ್ನೋ ಹಾಗೆ ಈ ಊರೇ ಬಿಟ್ಟು ದೂರ ಹೋಗೋ ಅಪ್ಪನ ಆಸೆಗೆ ಈ ವಿಧಿ ಆಕ್ಸಿಡೆಂಟ್ ಅನ್ನೋ ಫುಲ್ ಸ್ಟಾಪ್ ಇಟ್ಟು ದುರಂತ ಆಗೋಯ್ತು ಅಲ್ವಾ ಅಂಕಲ್ ಅಂತ ಅಳ್ತಾಳೆ. ಉಮಾಪತಿ ಕೋಪದಿಂದ ಕಣ್ಣೀರೊರೆಸ್ಕೊಂಡು, ಫುಲ್ ಸ್ಟಾಪ್ ಇಟ್ಟಿದ್ದು ಆ ವಿಧಿ ಅಲ್ಲಮ್ಮ, ಆ ಮನೆ ಹಾಳಿ ಗಂಗೂಬಾಯಿ ಅಂದ್ಬಿಟ್ರು. ನಿತ್ಯ ಶರತ್ ಗಾಬರಿಯಿಂದ ಒಬ್ರನ್ನೊಬ್ರು ನೋಡಿಕೊಂಡು, ಏನು ಹೇಳ್ತಾ ಇದ್ದೀರಾ ಅಂಕಲ್ ಅಂತ ಕೇಳಿದ್ಲು. ಉಮಾಪತಿ,
ಹೌದು ನಿತ್ಯ. ಶಾಮಣ್ಣ ಸಹಿ ಹಾಕಿದ ಕೂಡಲೇ ಅವಳ ಪ್ರಾಪರ್ಟಿ ಎಲ್ಲ ತಮಗೆ ಆಗೋಯ್ತು ಅನ್ನೋ ಖುಷಿಯಲ್ಲಿದ್ದ ಗಂಗೂಬಾಯಿಗೆ ಅವಳ ತಮ್ಮ ರುದ್ರಪ್ರಸಾದ್ನಿಂದ ಅದು ಫೇಕ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಫೇಕ್ ಸೈನ್ ಅಂತ ಗೊತ್ತಾಯಿತು. ನಿತ್ಯ, ಏನು? ಎಮ್.ಎಲ್.ಎ. ರುದ್ರಪ್ರಸಾದ್ ಗಂಗೂಬಾಯಿ ತಮ್ಮನಾ ಅಂತ ಕೇಳಿದ್ಲು ಉಮಾಪತಿ. ಓಹೋ, ಅವನೀಗ ಎಮ್.ಎಲ್.ಎ. ಆಗಿದ್ದಾನಾ ಅಂತ ಕೇಳ್ತಾ, ಹೌದು, ಅವನೀಗ ಎಮ್.ಎಲ್.ಎ. ಆಗಿರ್ಬೋದು. ಆದರೆ ಅದಕ್ಕೂ ಮುಂಚೆ ಅವನು ಆ ರೌಡಿ ಗಂಗೂಬಾಯಿ ತಮ್ಮ. ಆ ಪ್ರಾಪರ್ಟೀಸ್ ಪೇಪರ್ ಇಟ್ಕೊಂಡು ರಣಕೇಕೆ ಹಾಕಿ ನಗ್ತಾ ಇದ್ದವಳು ಅವಳ ಕೈಯಲ್ಲಿದ್ದ ಪೇಪರ್ನ ರುದ್ರಪ್ರಸಾದ್ ತಗೊಂಡ. ನೋಡಿ, ಜಾಸ್ತಿ ಸಂತೋಷ ಪಡಬೇಡ ಅಕ್ಕಯ್ಯ, ಆ ಶಾಮಣ್ಣ ನಿನಗೆ ಮಣಮುಗಿಸಿದ್ದಾನೆ ಅಂದ. ಗಂಗೂಬಾಯಿ ನಗೋದು ನಿಲ್ಲಿಸಿ ರಾಕ್ಷಸಿ ಹಾಗೆ ಕಣ್ಣು ಕೆಂಪಗೆ ಮಾಡಿಕೊಂಡು ಅಲ್ಲಲ್ಲಿ ಮಸೀತಾ, ಏನು ಬೊಗಳ್ತಾ ಇದ್ದೀಯೋ ನನ್ನ ಮಗನೇ ಅಂತ ಕೇಳಿದ್ಲು. ಅದಕ್ಕೆ ರುದ್ರಪ್ರಸಾದ್, ಹೌದು ಅಕ್ಕಯ್ಯ, ಈ ಪ್ರಾಪರ್ಟೀಸ್ ಈಗ ಶಾಮಣ್ಣನ ಹೆಸರಲ್ಲಿ ಇಲ್ಲ. ಅದನ್ನು ಶಾಮಣ್ಣ ನಿನ್ನ ಕೈಗೂ ಒಪ್ಸೋಕ್ಕೂ ಮುಂಚೆ ತನ್ನ ಮಕ್ಕಳಿಗೆ ಹೆಸರು ಬದಲಿಸ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಆ ಮಕ್ಕಳು 23ನೇ ವರ್ಷ ವಯಸ್ಸಿಗೆ ಬರೋ ತನಕ ಈ ಪ್ರಾಪರ್ಟೀಸ್ ಮೇಲೆ ಅವಕ್ಕೂ ಕೂಡ ಅಧಿಕಾರ ಇಲ್ಲ. ನಿನಗೆ ಪ್ರಾಪರ್ಟೀಸ್ ಬೇಕು ಅಂದರೆ 23 ವರ್ಷದ ತನಕ ಆ ಮಕ್ಕಳನ್ನ ಕಾಯಬೇಕು ನೀನು, ಇಲ್ಲ ಅಂದರೆ ಅವ್ರನ್ನ ಮುಗಿಸ್ಬೇಕು ಅಂತ ಹೇಳ್ದ. ಗಂಗೂಬಾಯಿ ಅವನು ಹೇಳೋದನ್ನು ದಮ್ ಬಿಡ್ತಾ ಕೇಳಿಸ್ಕೊಂಡು, ಎಲ್ಲ ಶಾಮಣ್ಣ ರಾತ್ರಿ ಕಳೆದು ಬೆಳಗಾಗೋ ಅಷ್ಟರಲ್ಲಿ ಇಂಥ ಕೆಲಸ ಮಾಡೋನಲ್ಲ, ಅವನು ಸುಮ್ಕೆ ಬಿಡಬಾರ್ದು ಕಣ್ರಲ್ಲ, ಈ ಊರು ಬಿಟ್ಟು ಹೋಗೋ ಪ್ಲ್ಯಾನ್ ಮಾಡೋಣ ಅವನು. ಈ ಪ್ರಪಂಚನೇ ಬಿಟ್ಟು ಕಳಿಸೋ ಪ್ಲ್ಯಾನ್ ಮಾಡ್ತೀನಿ. ಲೋ ಅಮಾವಾಸ್ಯೆ, ಅವನು ಹೋಗ್ತಾ ಇರೋ ದಾರಿಗೆ ಹಚ್ಚಿರೋ ಪಟಾಕಿನ, ಇಡ್ರೋ ಅವನಿಗೆ ಮುಹೂರ್ತನ. ಅವ್ರು ಅಂದ್ಕೊಂಡು ಹಾಗೆ ಶಾಮಣ್ಣ ಹೋಗೋ ರೋಡ್ನಲ್ಲಿ ಪಟಾಕಿ ಸರೆಮಾಲೆಗಳನ್ನೇ ಹಚ್ಚಿ ಅವ್ರಿಗೆ ಆಕ್ಸಿಡೆಂಟ್ ಆಗೋ ಥರ ಮಾಡಿಬಿಟ್ರು. ಆ ಅವಘಡದಲ್ಲಿ ರಕ್ತದ ಮಡ್ಲಲ್ಲಿ ರೋಡ್ಗೆ ಬಿದ್ದ ಮಗುಗೆ ಪ್ರಜ್ಞೆ ಇತ್ತು. ಗಂಗೂಬಾಯಿ ಮತ್ತು ರುದ್ರಪ್ರಸಾದ್ ಅಲ್ಲಿಗೆ ಧಾವಿಸ್ ಬಂದರು. ಎಲ್ಲ ಚಚ್ಚಿ ಲಚ್ಚೆ ಗುಚ್ಚಾಡಿದ್ದ ಕಾರ್ನಲ್ಲಿ ಸತ್ತು ಬಿದ್ದಿದ್ದ ಶಾಮಣ್ಣ, ಲಕ್ಷ್ಮಿ ಇದ್ದ ಕಣ್ಣಿಗೆ ಅರೇಬರಿ ಪ್ರಾಣದಲ್ಲಿ ಒದ್ದಾಡ್ತಿದ್ದ ಮಗು ಕಣ್ಣಿಗೆ ಬಿತ್ತು. ಅಮಾವಾಸ್ಯೆ, ಈ ಮಗು ಉಸಿರಾಡ್ತೈತೆ ನೋಡ್ಲಾ ಅಂತ ಹೇಳಿದ್ಲು. ಆ ಅಮಾವಾಸ್ಯೆ ಆ ಮಗು ಉಸಿರಾಟ ನೋಡಿ, ಹೌದು ಅಮ್ಮವ್ರೆ, ಈ ಮಗು ಉಸಿರಾಡ್ತಾ ಇದೆ ಅಂತ ಹೇಳ್ದ. ಆಗ ಗಂಗೂಬಾಯಿ ಎಲ್ರನ್ನೂ ಚೆಕ್ ಮಾಡ್ಲಾ ಅಂದ್ಲು. ಅಮಾವಾಸ್ಯೆ ಶಾಮಣ್ಣ, ಲಕ್ಷ್ಮಿ ಮತ್ತು ನಿತ್ಯಾರನ್ನು ನೋಡ್ದ. ಕಾರೊಳಗಿದ್ದ ಮೂವರು ಉಸಿರಾಟ ನಿಂತಂತೆ ಇತ್ತು. ಅಮಾವಾಸ್ಯೆ ಅವ್ರ ಮೂವರು ಉಸಿರಾಟ ಇಲ್ಲ ಅಂತ ಹೇಳ್ದ. ಆ ಅರೆ ಬರೆ ಉಸಿರಾಟದಲ್ಲಿ ಸತ್ಯ ಗಂಗೂಬಾಯಿನ ನೋಡಿ ಕುದೀತಾ, ಏ ಮಾಂಸ ಪರ್ವತ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ತೊದಲ್ತಾ ಇತ್ತು. ಗಂಗೂಬಾಯಿಗೆ ಸತ್ಯಾಳ ಮೇಲೆ ಒಂದು ಕಣ್ಣಿತ್ತು. ಅವಳು ಯಾವಾಗ ಮಾಂಸ ಪರ್ವತ ಅಂತ ಕರೆದ್ಲೋ ಅವಳೇ ಸತ್ಯ ಅಂತ ಗಂಗೂಬಾಯಿಗೆ ಗೊತ್ತಾಯಿತು. ಅವಳನ್ನು ತನ್ನ ತಂದೆಗೆ ಹಾಕ್ಕೊಂತೀನಿ ಅಂತ ಮಾಡಿದ ಶಪಥ ನೆನಪಿಗೆ ಬಂತು. ಕೋಪದಲ್ಲಿ ಕೆಳಗೆ ಬಿದ್ದಿದ್ದ ಮಗುನ ನೋಡ್ತಾ, ಲೋ ರುದ್ರ, ಇವಳು ಯಾವುದೇ ಕಾರಣಕ್ಕೂ ಸಾಯಬಾರ್ದು ಕಣೋ, ಇವಳನ್ನ ಎತ್ಕೊಳ್ಳೋ ಅಂತ ಆ ಮಗುನ ಎತ್ಕೊಂಡು ಹೊರಟರು. ಆಕ್ಸಿಡೆಂಟ್ ಆದ ಜಾವಕ್ಕೆ ಧಾವಿಸಿದ ಲಾಯರ್ ಉಮಾಪತಿ ಮತ್ತು ರಂಗಜ್ಜ ಅವರು ಸತ್ಯಾಳನ್ನು ಎತ್ಕೊಂಡು ಹೋಗೋದನ್ನು ನೋಡಿದ್ರು. ಈ ರಾಕ್ಷಸಿ ನಿಂತ್ಕೊಳ್ಳೆ ಅಂತ ಅವ್ರ ಹಿಂದೆ ಓಡಿದ್ರು. ಕಾರ್ನಲ್ಲಿ ಸತ್ತು ಬಿದ್ದಿದ್ದ ಶಾಮಣ್ಣ ಮತ್ತು ಲಕ್ಷ್ಮಿ ಜೊತೆ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ನಿತ್ಯಾನ ನೋಡಿ ಇಬ್ಬರು ಜೋರಾಗಿ ಅಳ್ತಾ ಇರುವಾಗ ಕಾರ್ನಲ್ಲಿದ್ದ ಇನ್ನೊಂದು ಮಗು ಧೀರವಾಗಿ ಉಸಿರು ಎಳಿತು ಇರೋದು ನೋಡಿ ಉಮಾಪತಿ, ರಂಗಣ್ಣ ಇಲ್ಲಿ ನೋಡಿ, ಎತ್ಕೊಳ್ಳಿ, ನಾನು ಆ ಮಗುನ ಅವರಿಂದ ಕಿತ್ಕೊಂಡು ಬರ್ತೀನಿ, ನೀವು ಇವಳನ್ನ ಆಸ್ಪತ್ರೆಗೆ ಸೇರಿಸಿ ಅಂತ ನಿತ್ಯಾಳನ್ನು ರಂಗಜ್ಜನಿಗೆ ಒಪ್ಪಿಸಿ ಉಮಾಪತಿ ಅವ್ರ ಹಿಂದೆ ಓಡಿದ್ರು. ದುರಾದೃಷ್ಟವಶಾತ್ ಅನ್ನೋ ಹಾಗೆ ಸತ್ಯ ಉಮಾಪತಿ ಕೈ ಸೇರಲೇ ಇಲ್ಲ. ಆ ರುದ್ರಪ್ರಸಾದ್ ಸತ್ಯಾಳನ್ನು ಎತ್ಕೊಂಡು ಬೆಂಗಳೂರಿಗೆ ಹೊರಟು ಬಿಟ್ಟಿದ್ದ ಅಂತ ಹೇಳ್ತಾ ಕಣ್ ತುಂಬಿಕೊಂಡ್ರು ಲಾಯರ್ ಉಮಾಪತಿ. ಇದಿಷ್ಟು ನಮ್ಮ ನಿತ್ಯ ಅವರ ತಂದೆ ತಾಯಿ ಹಾಗೆ ಸತ್ಯಾಳ ಜೀವನದ ಕಟು ಸತ್ಯಗಳು. ನಿತ್ಯ ಜೋರಾಗಿ ಅಳ್ತಾ, ಅಂದರೆ ನಮ್ಮಪ್ಪ ಅಮ್ಮನ ಸಾಯಿಸ್ಬಿಟ್ರಾ, ಇದು ಕೊಲೆನಾ ಅಂತ ಜೋರಾಗಿ ಅಳ್ತಾಳೆ. ಶರತ್ ಅವಳನ್ನ ತನ್ನ ಎದೆ ಹೊರಗಿಸ್ಕೊಂಡು ಸಮಾಧಾನ ಮಾಡ್ಕೊ ಪಾರಿಜಾತ ಅಂತ ಸಮಾಧಾನ ಮಾಡ್ತಾ ಸಂತೈಸ್ದ. ಉಮಾಪತಿ ಅವ್ರ ಸತ್ಯನ ಕರ್ಕೊಂಡು ಹೋಗಿದ್ರು.
ಅವಳಿಗೆ ತೊಂದರೆ ಮಾಡಿರೋದಿಲ್ಲ. ಯಾಕಂದರೆ ಅವ್ರಿಗೆ ಈ ಪ್ರಾಪರ್ಟೀಸ್ ಬೇಕೇ ಬೇಕು. ಅದಕ್ಕೆ ಸತ್ಯ ಸಹಿ ಬೇಕೇ ಬೇಕು. ಅದಕ್ಕೋಸ್ಕರನಾದರೂ ಅವಳನ್ನ ಜೀವಂತವಾಗಿಟ್ಟಿರ್ತಾರೆ ಅಂದರು. ನಿತ್ಯ ಕಣ್ಣು ಒರೆಸ್ಕೊಂಡು ರುದ್ರಪ್ರಸಾದ್ ಶುಂಠಿಕೊಪ್ಪದಿಂದ 2 ಮಕ್ಕಳನ್ನ ಕರ್ಕೊಂಡು ಹೋದ್ರಂತೆ. ಅದರಲ್ಲಿ ಒಬ್ಬಳು ಸತ್ಯ. ಹಾಗಾದರೆ ಲಾವಣ್ಯ ಯಾರು ಅಂಕಲ್? ಶರತ್ ಆಶ್ಚರ್ಯದಲ್ಲಿ, ಏನು ಹೇಳ್ತಾ ಇದೆಯಾ ಪಾರಿಜಾತ? ಲಾವಣ್ಯ ರುದ್ರಪ್ರಸಾದ್ ಮಗಳೇ ತಾನೇ ಅಂದ. ನಿತ್ಯ, ಇಲ್ಲ ಸರ್, ಲಾವಣ್ಯ ರುದ್ರಪ್ರಸಾದ್ ಮಗಳಲ್ಲ. ಅದನ್ನು ಸ್ವತಃ ಪದ್ಮ ಆಂಟಿನೇ ನಂಗೆ ಹೇಳಿದ್ರು ಅಂದ್ಲು. ಲಾಯರ್ ಉಮಾಪತಿ, ಅದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ನಿತ್ಯ. ಆದರೆ ನೀನು ಬದುಕಿದ್ಯಾ ಅನ್ನೋದು ಯಾವುದೇ ಕಾರಣಕ್ಕೂ ಆ ಹೆಮ್ಮಾರಿಗೆ ಗೊತ್ತಾಗಬಾರ್ದು ಅಂದರು. ಸರಿ, ತುಂಬ ತಡ ಆಗಿದೆ, ಈಗ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದ್ರು. ನಿತ್ಯ ಶರತ್ ಇಬ್ಬರು ರೂಮ್ ಕಡೆ ಹೊರಟರು. ಉಮಾಪತಿ, ಶರತ್ 1 ನಿಮಿಷ ಅಂದರು. ನಿತ್ಯ ಮುಂದೆ ಹೋಗೋ ತನಕ ವೆಯ್ಟ್ ಮಾಡಿ ಆಮೇಲೆ, ನೋಡಪ್ಪ, ತಂದೆ ತಾಯಿ ಜೊತೆ ಖುಷಿಯಾಗಿ ಬೆಳಿಬೇಕಾಗಿದ್ದ 2 ಮಕ್ಕಳು 2 ದಿಕ್ಕುಗಳಾಗ್ಬಿಟ್ಟಿವೆ. ಸತ್ಯ ಸಿಗೋ ತನಕ ನಿತ್ಯನ ಜೋಪಾನವಾಗಿ ಕಾಪಾಡ್ಕೋಪ ಅಂತ ಹೇಳಿದ್ರು. ಉಮಾಪತಿ ಅವ್ರಿಗೆ ಅವ್ರ ಫ್ರೆಂಡ್ ಮಗಳ ಮೇಲೆ ಎಷ್ಟು ಪ್ರೀತಿ ಅಲ್ವಾ. ಇದು ಫ್ರೆಂಡ್ಶಿಪ್ ಅಂದರೆ. ಶರತ್ ಅವ್ರ ಕೈ ಹಿಡಿದು, ನನ್ನ ಪಾರಿಜಾತ ನನ್ನ ಉಸಿರು ಸರ್, ಅವಳಿಗೆ ನೆರಳಾಗಿ ನಾನಿದ್ದೀನಿ. ಯಾರಾದರೂ ಅವಳನ್ನ ಮುಟ್ಟಬೇಕು ಅಂದರೆ ನನ್ನ ದಾಟ್ಕೊಂಡು ಬರಬೇಕು. ಯು ಡೋಂಟ್ ವರಿ ಸರ್, ಐ ವಿಲ್ ಟೇಕ್ ಕೇರ್ ಆಫ್ ಹರ್ ಅಂದ. ಉಮಾಪತಿ ಖುಷಿಯಿಂದ, ಆಯ್ತಪ್ಪ, ಇಷ್ಟು ಸಾಕು ನನಗೆ, ಹೋಗಿ ಮಲ್ಕೊಳ್ಳಿ ಅಂದರು. ಶರತ್ ಅಲ್ಲಿಂದ ರೂಮಿಗೆ ಹೊರಟ. ಅಂತೂ ಇಂತೂ ನಿತ್ಯಗೆ ಅವ್ರ ಅಪ್ಪ ಅಮ್ಮನ ಬಗ್ಗೆ, ಸತ್ಯ ಬಗ್ಗೆ ಅರ್ಧ ಸತ್ಯ ಗೊತ್ತಾಗಿದೆ. ಮುಂದಿನ ಎಪಿಸೋಡ್ಸಲ್ಲಿ ಆದಷ್ಟು ಬೇಗ ತೊಗೊಂಡು ಬರ್ತೀನಿ, ಅಂದರೆ ನಾಳೆನೇ ಹಾಕ್ತೀನಿ ಅಂತ ಹೇಳ್ತಾ, ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟನ್ನು ಯಾವಾಗೂ ಎದುರು ನೋಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.